ಸರ್ ನನಗೂ ಕೂಡ ಅಂದ್ರೆ ಟ್ರೈಲರ್ ನೋಡೋದು ತುಂಬಾ ಖುಷಿ ಆಯ್ತು. ಅಂದ್ರೆ ಈ Thank you, sir. ತರದೊಂದು ಅಂದ್ರೆ ಪ್ರೇಮ ಕಾವ್ಯದ ಜೊತೆಗೆ ಒಂದು ಹಾಸ್ಯಮಯ ತಗೊಂಡು ಹೋಗಿದ್ಯಲ್ಲ, ಹೌದು ಈ ಸರ್, ತರದ್ದು ತುಂಬಾ ದಿನ ಆಯ್ತು ಅಂತ ಕಡಿಮೆ ಅನ್ಸುತ್ತೆ ನನಗೆ ನೋಡಿ. ಅಂದ್ರೆ ಸಿನಿಮಾ ಈ ತರದೊಂದು ಕಂಟೆಂಟ್ ನೋಡಿ ಖಂಡಿತ ಸರ್. ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಅದು ಬರೀ ಲವ್ ಅಂತಲ್ಲ, ನಮ್ಮ ಸುತ್ತಮುತ್ತ ನಡೆಯೋ ಒಂದು ಕ್ಯಾರೆಕ್ಟ್ರೇ ಅಲ್ಲಿ ಪ್ಲೇ ಆಗ್ತಾ ಇರೋದು. ನಾವು ಏನು ಜನ ರಿಲೇಟ್ ರಿಲೇಟ್, ಸೊ ನಿಮ್ಮ ತಮ್ಮನೋ ಬ್ರದರೋ ಇಲ್ಲ ಫ್ರೆಂಡೋ, ಇಲ್ಲಿ ಒಬ್ಬ ಹೀರೋ, ಸುತ್ತಮುತ್ತ ನಡೆಯೋ ನಮ್ಮ ಏರಿಯಾದಲ್ಲಿ ಇರೋ ಒಂದು ಸೂಪರ್ ಫಿಗರ್ ಹೀರೋಯಿನ್ನು, ಓಕೆ. ಅಷ್ಟೇ ಸರ್. ಸೊ ಇನ್ನು ಸುತ್ತಮುತ್ತ ಇರೋ ಅಂಕಲ್ ಸೇಮ್ ಆ್ಯಸ್ ಇಟ್ ಈಸ್ ಫ್ಯಾಮಿಲೀಸ್. ಇದ್ರ ಜೊತೆ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಸಿನಿಮಾ. ಅದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಒಂದು ಕಥೆ ನಂಬಿ ಬಂಡವಾಳ ಹಾಕ್ಬೇಕಂದ್ರೆ ತುಂಬ ಕಷ್ಟ. ಇವತ್ತು ನಮ್ಮ ಮನೇಲಿ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೂ ದುಡ್ಡು ಕೇಳಿದ್ರೆ ಪ್ರಾಕ್ಟಿಕಲ್ ಏನು ಅಂತ ಕೇಳ್ತಾರೆ. ಹೌದು, ಹೆಂಗೆ ರಿಟರ್ನ್ಸ್ ತೊಗೊತೀಯ ನೀನು ಅಂತ, ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ. ಸೊ ಹಂಗಿರ್ಬೇಕಾದ್ರೆ ನಾವು ಇಲ್ಲಿ ರಿಟರ್ನ್ಸ್ ಕೊಡೋ ಮಾಹಿತಿನೇ ತುಂಬ ಕಡಿಮೆ ಇದೆ. ಯಾಕಂದರೆ ಬಿಸ್ನೆಸ್ ಅನ್ನೋದು ತುಂಬಾ ಇಲ್ಲಿ ವೀಕ್ ಇದೆ. ಸೊ ಅದನ್ನು ನಂಬಿ ಧೈರ್ಯ ಮಾಡಿ ಹಾಕಿ ಈ ಸಿನಿಮಾ ಇಲ್ಲಿವರೆಗೂ ಬಂದಿದೆ ಅಂದರೆ ಅವರಿಗೆ ತುಂಬಾ ಏನು ಹೇಳ್ತಾರೆ ಸರ್, ಪೊಟೆನ್ಷಿಯಲ್ ಇದೆ. ಇನ್ನೂ ಒಳ್ಳೆ ಸಿನಿಮಾ ಮಾಡ್ತಾರೆ, ಮುಂದಕ್ಕೆ ಮಾಡಬೇಕು ಅಂದ್ಕೊಂಡು. ಅದಕ್ಕೆ ಒಂದು ಸುಖೀಭಾವ ಅಡಿಪಾಯ ಆಗಬೇಕು ಅನ್ನೋದು ನನ್ನ ಒಂದು ಇಚ್ಛೆ ಸರ್. ಎಸ್ ಮೇಡಮ್. ಅಂದ್ರೆ ಸಿನಿಮಾದಲ್ಲಿ ಸಾಕಷ್ಟು ಪಾತ್ರಗಳು ಕಾಣಿಸುತ್ತೆ ಮೇಡಮ್. ಅಂದ್ರೆ ತುಂಬಾ ಹಿರಿಯ ಕಲಾವಿದರೆಲ್ಲ ಇದ್ದಾರೆ. ಸೊ ಹೇಗಿತ್ತು ಅವ್ರ ಜೊತೆ ಒಂದು ಸ್ಕ್ರೀನ್ ಆ ಶೇರಿಂಗು? ಸೊ ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ, ಜನಗಳು ಯಾವ ರೀತಿ ನಿಮ್ಮ ಪಾತ್ರ ಎಂಜಾಯ್ ಮಾಡಿ ಹೊರಗಡೆ ಹೋಗ್ಬೋದು ಅಂತ? ಆ್ಯಕ್ಚುಲಿ ನಂದು ತಂದೆ ಪಾತ್ರ ಶಿವರಾಜ್ ಸರ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಅಂಥ ಹಿರಿಯ ನಟವ್ರ ಜೊತೆ ನಾವು ಆ್ಯಕ್ಟ್ ಮಾಡಬೇಕು ಅಂದರೆ ಫಸ್ಟ್ ನಂಗೆ ತುಂಬ ನರ್ವಸ್ ಆಗಿದ್ದೆ. ನಾನು ಹೇಗೆ ಆ್ಯಕ್ಟ್ ಮಾಡ್ತೀನೋ ಅಂತ ಹೇಳಿ. ನಮ್ಮ ತಂದೆ ಪಾತ್ರ ಆಗಿರೋದ್ರಿಂದ ನಂದು ಅವ್ರದ್ದು ಡೈಲಾಗ್ಸ್ ತುಂಬ ಇತ್ತು. ಸೊ ಹೋದ ತಕ್ಷಣ ಫಸ್ಟ್ ಸೀನೇ ಮಾಡಿದಾಗ ನಂಗೆ ಗಡಗಡ ಅಂತ ಅನಿಸ್ತಿತ್ತು. ಬಟ್ ಹೋದ ತಕ್ಷಣ ಸರ್ ಇನ್ನೂ ಬಂದಿದ್ದೀನಿ ನಾನು ಆಲ್ರೆಡಿ, ಓಕೆ ನೀವು ಮಗಳ ಬನ್ನಿ ಅಂತ ಹೇಳಿ ಕುಂದ್ರಿಸಿ ತುಂಬ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ರು ಅವರು. ಹಾಗಾಗಿ ಅಷ್ಟು ಕಷ್ಟ ಆಗಲಿಲ್ಲ ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ. ಸೊ ಆ್ಯಕ್ಟ್ ಮಾಡಿದ್ದ ಫಸ್ಟ್ ಸೆಕೆಂಡ್ ಸೀನಲ್ಲೂ ಕೂಡ ಒಂದು ಹೇಳಿದರು, ನೀನು ತುಂಬ ಲೈವ್ಲಿಯಾಗಿ ಆ್ಯಕ್ಟ್ ಮಾಡ್ತೀಯಾ ಅಂತ ಹೇಳಿ. ಸೊ ಅದು ಒಂದು ವರ್ಡ್ಸ್ ಅವರಿಂದ ಬರಬೇಕು ಅಂದರೆ ಅದು ತುಂಬಾ ಇಂಪಾರ್ಟೆಂಟ್ ನಮಗೆ. ಯಾಕಂದರೆ ನಾವು ಕಲಿತಾ ಇರೋರು, ಅವ್ರು ಆಲ್ರೆಡಿ ಒಂದು ಮಟ್ಟ ಈ ಫೇಸ್ ಪಾರ್ ಮಾಡ್ಕೊಂಡು ಹೋಗಿರೋರು. ಸೊ ಅದು ತುಂಬ ಖುಷಿ ಆಯಿತು ಅವ್ರ ಜೊತೆ ನನಗೆ ಆ್ಯಕ್ಟ್ ಮಾಡಿ. ಆ್ಯಂಡ್ ತುಂಬ ನಮ್ಮ ಅಮ್ಮನ ಪಾತ್ರದಲ್ಲೂ ಕಾಣಿಸ್ಕೊಳ್ತಾ ಇದ್ದಾರೆ. ಅವರು ತುಂಬ ಚೆನ್ನಾಗಿ ನಟಿಸಿದ್ರು. ಸೊ ಅದು ಒಂಥರ ಅವ್ರದ್ದು ಹಿರಿಯರ ನಟರಾದರೂ ಕೂಡ ಅವ್ರು ಹೇಗೆ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಕೂಡ ತಗೊಂಡು ಇದು ಇಂಪ್ರೊವೈಸ್ ಮಾಡಿ, ಇದು ಈ ಥರ ಮಾಡಿ ಅಂತ ಹೇಳ್ಕೊಟ್ಟು ನಡ್ಸ್ಕೊಂಡು ಹೋಗ್ತಾಯಿದ್ರು. ಸೊ ಹಾಗಾಗಿ ಏನು ಕಷ್ಟ ಅನಿಸ್ಲಿಲ್ಲ ಅವ್ರ ಜೊತೆ, ಟು ಬಿ ಫ್ರ್ಯಾಂಕ್. ಸೊ ತುಂಬ ಖುಷಿ ಆಯಿತು ಅವ್ರ ಜೊತೆ ನಟಿಸಿರೋದೇ ನಂಗೆ ಭಾಗ್ಯ, ನಂದು ಮೊದಲನೇ ಮೂವಿಯಲ್ಲಿ. ಸೊ ಐ ಆಮ್ ವೆರಿ ಹ್ಯಾಪಿ. ಸರ್ ಇತ್ತೀಚಿನ ಇದರಲ್ಲಿ ಅಂದ್ರೆ ಸಾಕಷ್ಟು ಮಾಸ್ ಸಿನಿಮಾಗಳು ಈ ತರ ಎಲ್ಲ, ಅಂದ್ರೆ ಒಂದು ಸಿನಿಮಾ ಅಂದ್ರೆ ಮೊದಲ ಸಿನಿಮಾ ಒಬ್ಬ ಪ್ರೊಡ್ಯೂಸರ್ ಸಿನಿಮಾ ಬಂಡವಾಳ ಹಾಕ್ತಾನೆ ಅಂದ್ರೆ ಎಲ್ಲ ತರದ್ದು ನೋಡ್ತಾನೆ, ಮಾಸ್ ಇರಬೇಕು, ನೀನೇ ಇರ್ಬೇಕು ಅಂತ ಹೇಳಿ. ಸೊ ಇದನ್ನ ಈ ಕಥೆನ ನಿರ್ಮಾಪಕರಿಗೆ ಹೇಳಿದಾಗ ಸೊ ಯಾವ ರೀತಿ ಅದನ್ನ ರಿಸೀವ್ ಮಾಡಿದ್ರು ಸರ್? ಸರ್ ನಿರ್ಮಾಪಕರಿಗೆ ಎಲ್ಲ ಇರಬೇಕು ಅನ್ನೋದು ಔಟ್ ಆಫ್ ಮೈಂಡ್ ಸರ್. ಎಲ್ಲರಿಗೂ ಎಲ್ಲ ಥರ ಟೇಸ್ಟ್ ಇರಲ್ಲ. ಸೊ ಎಲ್ಲ ಡೈರೆಕ್ಟರ್ಸ್ಗೂ ಎಲ್ಲ ಟೇಸ್ಟು ಇರಲ್ಲ. ಸೊ ಒಬ್ರಿಗೆ ವೆಜ್ ಇಷ್ಟ ಅಂದರೆ ಒಬ್ರಿಗೆ ನಾನ್ ವೆಜ್ ಇಷ್ಟ. ನಾನ್ ವೆಜ್ಜಲ್ಲೇ ಕೆಲವ್ರಿಗೆ ಚಿಕನ್ ಅಂದರೆ ಇಷ್ಟ, ಕೆಲವ್ರಿಗೆ ಮಟನ್ ಅಂದರೆ ಇಷ್ಟ. ಸೊ ಈ ಥರ ವೆರೈಟಿ ಪೀಪಲ್ಸ್ ಇದ್ದಾರೆ. ಸೊ ಲೈಕಿಂಗ್ ತುಂಬ ಇಂಪಾರ್ಟೆಂಟ್. ಆಮೇಲೆ ಸ್ಟೋರಿ ಇದೆ. ಸ್ಟೋರಿ ಮೇಲೆ ಯಾರೇ ಆಗಲಿ ಆ ಒಂದು ಫಿಲ್ಮೆಂಟ್ ಮಾಡಬೇಕಾಗ್ತದೆ. ಇವಾಗ ಒಂದು ಹೋಟ್ಲಿಗೆ ನೀವು ಹೋಗ್ತೀರಾ ಅಂದರೆ ಆ ಹೋಟ್ಲಲ್ಲಿ ಇಷ್ಟೇ ಸಿಗೋದು ಅಂದಮೇಲೆ ನೀವು ಅದಕ್ಕೆ ಪ್ರಿಪೇರ್ ಆಗಲೇಬೇಕು. ಆಚೆಯಿಂದ ತರ್ಸ್ಕೊಂಡು ತಿಂತೀನಿ ಅಂದರೆ ಅದು ಹೋಟ್ಲಾಗಲ್ವಲ್ಲ. ಅದೇ ರೀತಿಯೇ ಅಷ್ಟೇ, ನಾನು ಕತೆ ಮಾಡಿರೋದಕ್ಕೆ ಇದಕ್ಕೆ ಬಂಡವಾಳ ಹಾಕಿದ್ರೆ ಇದು ಕರೆಕ್ಟು. ಇದಕ್ಕೇನಾದರೂ ಹ್ಯಾಡ್ ಆನ್ ಮಾಡಿದ್ರೆ ಇದಲ್ಲ, ನೀವು ಬೇರೆ ಕಡೆ ಜಾನರ್ ಮಾಡಬೇಕಾಗ್ತದೆ. ಸೊ ಹಂಗೆ ನಾವು ಡಿಸೈಡ್ ಮಾಡಿದಾಗ ಸೊ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಮಾಡೋಣ ಸರ್. ಇದು ಒಂದು ಆ್ಯಕ್ಷನ್ ಸಿನಿಮಾ ಅಂತಲ್ಲ, ಒಂದು ಬರೀ ಕಾಮಿಡಿ ಸಿನಿಮಾ ಅಂತಲ್ಲ, ಒಂದು ಲವ್ ಸಿನಿಮಾ ಅಂತಲ್ಲ, ಎಮೋಷ್ನಲ್ ಸಿನಿಮಾ. ಸೊ ಎಲ್ಲನೂ ಮಿಕ್ಸ್ ಮಾಡೋಣ, ಎಲ್ಲನೂ ಒಂದು ಒಳ್ಳೆ ಹೋಳಿಗೆ ಊಟ ಹಾಕೋಣ ಅಂತ ಡಿಸೈಡ್ ಮಾಡಿಕೊಂಡು ಈ ಕತೆ ಆಲ್ರೆಡಿ ಬಿಫೋರಲ್ಲೇ ಇತ್ತು. ಸೊ ಒಂದು 3 ಸ್ಟೋರಿ ಆಪ್ಷನ್ಗಳು ಕೊಟ್ಟಿದ್ದೆ. ಪ್ರೊಡ್ಯೂಸರ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟೇ ಮಾಡೋಣಮ್ಮ ಅಂತ ಡಿಸೈಡ್ ಮಾಡಿದ್ರು. ವಿಲ್ ಸ್ಟಾರ್ಟ್ ಸುಖೀಭಾವ ಸರ್. ಎಸ್ ಮೇಡಮ್, ಎಂಟೈರ್ ಒಂದು ತಂಡದ ಬಗ್ಗೆ ಹೇಳೋದಾದ್ರೆ ಸೊ ಹೇಗಿತ್ತು? ಯಾಕಂದ್ರೆ ಫೈನಲ್ ಆಗಿ ಇವಾಗ ಸಿನಿಮಾ ಬಿಡುಗಡೆ ಹಂತದಲ್ಲಿದೆ. ಸೊ ಈಗ ಏನೆಲ್ಲ ಕಾಡುತ್ತೆ ಈ ಒಂದು ಪ್ಲೇಸಲ್ಲಿ ಕೂತ್ಕೊಂಡಾಗ ಆ ಒಂದು ಮೆಮೊರೀಸ್?
ಸೊ ತುಂಬ ಒಳ್ಳೆ ಟೀಮ್. ಮೊದಲನೇ ಸಿನಿಮಾ ಆಗಿರೋದ್ರಿಂದ ಒಂದು ಸ್ವಲ್ಪ ಭಯನೂ ಇತ್ತು, ಯಾವ ಥರ ಇರ್ತಾರೋ ಏನೋ ಅಂತ ಹೇಳಿ. ಬಟ್ ತುಂಬ ಕಂಫರ್ಟಿಂಗ್ ಆಗಿದ್ದರು. ತುಂಬ ಎಲ್ರಿಗೂ ಕೂಡ ಕುಂಡ್ರಿಸ್ಬಿಟ್ಟು ಫಸ್ಟೇ ಅವ್ರು ನಂಗೆ ವರ್ಕ್ಶಾಪ್ ಮಾಡಿಸಿದ್ರು. ಸೊ ಈ ಥರ ಮಾಡಿ ಆ ಥರ ಮಾಡಿ ಅಂತ ಡೈಲಾಗ್ಸ್ ಎಲ್ಲ ಕೊಟ್ಟು, ಸೊ ಅದರಿಂದ ನಂಗೆ ತುಂಬ ಹೆಲ್ಪ್ ಆಯಿತು. ಹೋಗಿ ಫೇಸ್ ಮಾಡೋ ಕ್ಯಾಮ್ರಾ ಆಗಲಿ ಏನಾದರೂ ಆಗಲಿ ಭಯ ಆಗಲಿಲ್ಲ ಅಷ್ಟು. ಸೊ ನಿಜ ಹೇಳಬೇಕು ಅಂದರೆ ಪರ್ಸ್ನಲ್ ಆಗಲಿ ಕೂಡ ತುಂಬ ಒಳ್ಳೆ ಪ್ರೊಡ್ಯೂಸರ್ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ. ಸೊ ಅವರು ತುಂಬ ರ್ಯಾಶ್ ಆಗಿರಲಿಲ್ಲ, ಏನಿಲ್ಲ. ಕೆಲವೊಂದು ಟೈಮ್ ಏನಾದರೂ ಲೇಟ್ ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಪರವಾಗಿಲ್ಲ ಬನ್ನಿ ಮಾಡಿ ಅಷ್ಟು ಸ್ಮೂತಾಗಿ ತೊಗೊಂಡೋದ್ರು. ಸೊ ಡೈರೆಕ್ಟರ್ ಸರ್ ಕೂಡ ತುಂಬಾ ನಮಗೆ ಕಂಫರ್ಟಿಂಗ್ ಆಗಿದ್ರು. ಅವ್ರ ಡೈಲಾಗ್ಸ್ ನಾವು ಏನಾದರೂ ತಪ್ಪು ಮಾಡಿದ್ರು ಕೂಡ ನಿಲ್ಲಿಸ್ಬಿಟ್ಟು ಈ ಥರ ಇಂಪ್ರೂವೈಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಆಮೇಲೆ ಆರ್ಟಿಸ್ಟ್ ಬಗ್ಗೆ ಹೇಳಬೇಕು ಅಂದರೆ ಮಹೇಂದ್ರ, ಸೊ ಅವರು ಕೂಡ ತುಂಬ ಡೆಡಿಕೇಟೆಡ್ ಆರ್ಟಿಸ್ಟ್ ಆಗಿದ್ದಾರೆ. ತುಂಬ ಚೆನ್ನಾಗಿ ನನ್ನ ಜೊತೆ ಜಲಪ್ ಆಗಿ ಮಾಡಿದ್ವಿ. ಈಗ ಸುಷ್ಮಿತಾ ಬಗ್ಗೆ ಹೇಳಬೇಕು ಅಂದರೆ ಅವರು ನಮ್ದಿಬ್ರದ್ದು ಅಷ್ಟೊಂದು ಜಾಸ್ತಿ ಇರಲಿಲ್ಲ, ಕಡಿಮೆ ಇತ್ತು. ಬಟ್ ನಾವು ತುಂಬ ಒಳ್ಳೆ ಒಂದು ಫ್ರೆಂಡ್ಶಿಪ್ ಬೆಳೀತು ಇಬ್ಬರು ಮಧ್ಯಾಹ್ನ. ಅವಳು ತುಂಬ ಕ್ಲೋಸ್ ಆದ್ವಿ. ಈ ಥರ ಏನೋ ಕಾಂಪಿಟೇಷನ್ ಅದು ಇದು ನೀವು ಹೇಳ್ತಾ ಇದ್ದೀರಲ್ಲ, ಎರಡೆರಡು ಹೀರೋಯಿನ್. ನಮ್ದು ಹೆಂಗಿದೆ ಅಂದರೆ ನಾವಿಬ್ಬರು ಫ್ರೆಂಡ್ಸ್ ಥರ ಇದ್ದೀವಿ. ಸೊ ಆ ಥರ ಹೀರೋಯಿನ್ ಈ ಫೀಲ್ ಅದು ಇಲ್ಲ. ಸೊ ನಮ್ಮ ಜಾಬ್ ಅದು ನಾವು ಕರೆಕ್ಟಾಗಿ ಮಾಡಿದ್ದೀವಿ. ಸೊ ನಿಮಗೆ ಒಳ್ಳೇದಾದರೂ ನನಗೆ ಖುಷಿ, ನನಗೆ ಒಳ್ಳೇದಾದರೆ ನಿಮಗೆ ಖುಷಿ, ಆ ಥರ ಇದ್ದೀವಿ ಇಬ್ಬರು. ಸೊ ಎಲ್ಲ ಫುಲ್ ಜಗ್ಗಿಯವರಾಗಲಿ ಗೌರವ ಆಗಲಿ ಅವ್ರ ಜೊತೆ ಇನ್ನೂ ಜನ ಇದ್ದವರಾಗಲಿ ತುಂಬ ಚೆನ್ನಾಗಿ ಸೆಟ್ಟಲ್ಲಿ ನಗ್ನಗ್ತಾ ಸುಖಿಭವ ಥರನೇ ಮಾಡಿದ್ದೀವಿ ಎಲ್ಲದನ್ನು. ಸೊ ಆ ನೇಮಿಂದ ಅಥವಾ ವೈಬ್ರೇಷನೋ ಏನೋ ಗೊತ್ತಿಲ್ಲ, ಬಟ್ ನಮ್ಮ ಟೀಮಲ್ಲಿ ಎಲ್ಲರೂ ಕೂಡ ಖುಷಿಯಾಗಿ ಕೆಲಸ ಮಾಡಿದ್ದಾರೆ. ಎಸ್ ಸರ್, ಫೈನಲ್ ಆಗಿ ಸಿನಿಮಾ Feb 6th ರಿಲೀಸ್ ಆಗ್ತಿದೆ. ಸೊ ನಿಮ್ಮ ಮೊದಲ ನಿರ್ದೇಶನದ ಸಿನಿಮಾ ಕೆಲವೊಂದಷ್ಟು ಅಂದರೆ ಜನಗಳು ಯಾವ ರೀತಿ ತಗೊಳ್ತಾರೆ ಅನ್ನೋದು ಕೂಡ ಇದ್ದೇ ಇರುತ್ತೆ. ನಂದು ಮೊದಲನೇ ಸಿನಿಮಾ. ಒಂದು ಡೈರೆಕ್ಷನ್ ಮಾಡೋದನ್ನು ನಿಮಗೆ ಗೊತ್ತಿರ್ತದೆ, ತುಂಬಾ ಕಷ್ಟ. ಒಂದು ಪ್ರೊಡ್ಯೂಸರ್ನ ಸೋಲೋಗಿ ಹುಡುಕಿ ನನಗೆ ಯಾವುದೇ ಥರ ಯಾರಿಂದನೂ ಪರಿಚಯ ಆಗಿ ಸಿನಿಮಾ ಮಾಡಿದ್ದಲ್ಲ, ಹುಡುಕಿದ್ದು. ಸೊ ನನ್ನ ಕೆಲಸ ಫಸ್ಟ್ ಚೆನ್ನಾಗಿ ಮಾಡಬೇಕು ಅನ್ನೋದು ನನಗಿತ್ತು. ಫಸ್ಟ್ ನಾವು ತೊಗೊಂಡಿರೋ ಕೆಲಸ ನಾವೇ ಅಲ್ವಾ ಮಾಡಬೇಕು, ಬೇರೆಯವ್ರಿಗೆ ಬಿಡದೆ ನಾನೇ ನನ್ನ ಕೆಲಸನ ತುಂಬಾ ಸ್ಟಡಿ ಮಾಡಿದ್ದೀರಿ ಸುಖೀಭವನ. ಖಂಡಿತ ಈ ಒಂದು ಸುಖೀಭವ ಇವರು ಹೇಳ್ದಂಗೆ ತುಂಬಾ ನಮ್ಗೆ ಸಪೋರ್ಟ್ ಮಾಡ್ತು. ಅಂದರೆ ಎವ್ರಿಥಿಂಗ್ ನಮಗೆ ಆಗಲ್ಲ ಅನ್ನೋ ವಿಷಯ ಕೂಡ ಆ ಟೈಮಲ್ಲಿ ಆಗೋಯ್ತಿತ್ತು. ಸೊ ಬಿಕಾಸ್ ಆಫ್ ಸುಖೀಭವ ಇದು ಮುಂದಕ್ಕೆ ಬರಲೇಬೇಕಾಗಿತ್ತು. ಈ ಫೆಬ್ರವರಿಗೆ ರಿಲೀಸ್ ಆಗಬೇಕು ಅಂತ ಮೇಲೆ ದೇವರು ಡಿಸೈಡ್ ಮಾಡಿದ್ದಾರೆ. ಬಟ್ ಇದಕ್ಕೆ ಮೇಲೆ ಒಂದು ದೇವರಿದ್ದಾರೆ, ಅವರೇ ಪ್ರೇಕ್ಷಕರು ದೇವರು. ಖಂಡಿತ ಆ ಪ್ರೇಕ್ಷಕರಿಗೆ ಇಷ್ಟ ಆಗೋ ಥರ ಸಿನಿಮಾ ಮಾಡಿದ್ದೀರಿ ಅಂತ ನಾವು ಖಂಡಿತ ನಮ್ಮ ಚಿತ್ರತಂಡ ಹೇಳ್ಕೊಳಕ್ಕೆ ಇಷ್ಟಪಡ್ತೀರಿ. 2.5 ಅವರ್ ಸಿನಿಮಾ ಮಂದಿರಕ್ಕೆ ಹೆಂಗೆ ಬಂದು ಕುತ್ಕೊತೀರೋ ಖಂಡಿತ ನಿಮ್ಗೆ 2.5 ಅವರ್ ಯಾಕಪ್ಪ ಅನಿಸಲ್ಲ. ಖಂಡಿತ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತದೆ. ಅವ್ರು ಕೊಟ್ಟಿರೋ ದುಡ್ಡಿಗೆ ಅವ್ರು ಕಳೆಯೋ ಸಮಯಕ್ಕೆ ತುಂಬ ವರ್ತಬಲ್ ಇದೆ ಅಂತ ನಾನು ಖಂಡಿತ ಹೇಳ್ಕೊತೀನಿ. ಹೊಸಬ್ರಿಗೆ ಸಪೋರ್ಟ್ ಮಾಡಿ, ಹೊಸಬ್ರು ಅನ್ನೋದು ಏನಂತಲ್ಲ, ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾನ ನೋಡಿ, ಥಿಯೇಟ್ರಲ್ಲೇ ನೋಡಿ, ಎಂಜಾಯ್ ಮಾಡ್ತೀರಾ ಖಂಡಿತ. ಥ್ಯಾಂಕ್ ಯು ಮೇಡಮ್. ಫೈನಲ್ ಆಗಿ ಏನು ಹೇಳ್ತೀರಿ? ಫೈನಲ್ ಆಗಿ Feb 6th ನಮ್ಮ ಮೂವಿ ಸುಖೀಭವ ರಿಲೀಸ್ ಆಗ್ತಾ ಇದೆ. ಸೊ ನಮ್ಮದು ಒಂದು ಈಗ ಆ್ಯಕ್ಷನ್ಸ್ ಅದು ಇದು ನೋಡಿ ಸ್ವಲ್ಪ ಎಲ್ರಿಗೂ ಕೂಡ ಅದೇ ಬೋರ್ ಆಗಿರುತ್ತೆ. ಬಟ್ ಅದಕ್ಕೆ ನಮ್ಮದು ಸ್ವಲ್ಪ ಡಿಫ್ರೆಂಟಾಗಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಬರ್ತಾ ಇದೆ. ಸೊ ನಿಮಗೆ ಎಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಹೋಗಿ ಒನ್ ಟೈಮ್ ಥಿಯೇಟ್ರಲ್ಲಿ ನೋಡಿ, ನಿಮಗೆಲ್ಲರ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಸಿನಿಮಾ ಬಿಡುಗಡೆ ನಂತರ ಮತ್ತೊಂದು ಏನ್ ಹೇಳ್ತೀವಿ ಸಕ್ಸಸ್ ಸಂದರ್ಶನ ಮತ್ತೆ ಒಂದ್ಸತಿ ಭೇಟಿ ಆಗುವಂತೇನ ಖಂಡಿತ ಮತ್ತೆ ಈ ಒಂದು ಸಂದರ್ಶನ ನಿಮ್ಮಂಥವ್ರ ಸಪೋರ್ಟ್ಸ್ ಆ್ಯಂಡ್ ತುಂಬ ಈ ಸಿನಿಮಾಗೆ ಬೇಕು ಹೊಸಬ್ರಿಗೆ. ಇವತ್ತಿನ ದಿನ ಎಲ್ಲರ ಕೈಲೂ ಮೊಬೈಲ್ಸ್ ಇದೆ. ಸೊ ಮೊಬೈಲ್ಸಲ್ಲೇ ಟೈಮ್ ಕಲಿದೆ. ಖಂಡಿತ ಸಿನಿಮಾ ಥಿಯೇಟ್ರ್ಗಳಿಗೂ ಬನ್ನಿ, ಸಿನಿಮಾ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತದೆ ಅಂತ ನಂಬ್ತಾ ಇದ್ದೀನಿ. ಸೊ ಈ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ತುಂಬ ಚೆನ್ನಾಗಿ ಮಾತಾಡಿದ್ರಿ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.